ರಾಜ್ ನ್ಯೂಸ್ನ ವಿಶೇಷ ಭಕ್ತಿ ಶಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಇವತ್ತು ನಮ್ಮ ಜೊತೆ ಶ್ರೀ ಪರಮಾತ್ಮ ಮಹಾಸಂಸ್ಥಾನ ಧಾರವಾಡದ ಡಾಕ್ಟರ್ ಶ್ರೀ ಪರಮಾತ್ಮ ಜಿ ಮಹಾರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹರಿ ಓಂ. ಎಲ್ಲ ವೀಕ್ಷಕರಿಗೆ ಅನಂತ ವಂದನೆಗಳು. ಗುರುಜಿ, ಇವಾಗ ಹಲವಾರು ಧರ್ಮಗಳಿದೆ, ಜಾತಿಗಳಿದೆ. ಈಗ ಸನಾತನ ಧರ್ಮವನ್ನ ತಗೊಂಡ್ರೆ ಈಗ ಸಮಾಜದಲ್ಲಿ ಸನಾತನ ಧರ್ಮದ ಒಂದು ಕಲ್ಪನೆ ಏನಿದೆ? ಈ ರೀತಿ ಪರಮಾತ್ಮನೇ ಶ್ರೇಷ್ಠ, ಮತ್ತೆ 33 ಕೋಟಿ ದೇವತೆಗಳಿದ್ದಾರೆ. ಈ ಎಲ್ಲ ವಿಚಾರಗಳು ಸನಾತನ ಧರ್ಮದ ಒಂದು ನಂಬಿಕೆಗಳು. ಆದ್ರೆ ಎಷ್ಟೋ ಜನಕ್ಕೆ ಈ ಸನಾತನ ಧರ್ಮದ ಈ ಒಂದು ಕಲ್ಪನೆಗೆ ವಿರೋಧ ಇದೆ. ಸನಾತನ ಧರ್ಮ ಯಾಕೆ? ವಿರೋಧ ಇಲ್ಲ. ವಾಸ್ತವಿಕವಾಗಿ ಸನಾತನ ಧರ್ಮದ ಬಗ್ಗೆ ತಿಳುವಳಿಕೆಗಳು ಕಡಿಮೆ ಆಗಿದ್ದಾವೆ. ಅಂದ್ರೆ ಅವರು ಜನರಲ್ಲಿ ಈಗ ಏನಾಗಿದೆ ಅಂದ್ರೆ ಧರ್ಮದ ಶಿಕ್ಷಣದ ಕೊರತೆ ಇದೆ. ಹಿಂದೆಲ್ಲ ನಮ್ಮಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಪಾಠಶಾಲೆಗಳು ಅಂತ ನಡೀತಾ ಇದ್ವು, ಅದಂದ್ರೆ ಗುರುಕುಲಗಳು ಅಂತ ಹೇಳ್ತಾ ಇದ್ವಿ. ಆ ಗುರುಕುಲಗಳಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಧರ್ಮ ಶಿಕ್ಷಣವನ್ನ ಸರಿಯಾಗಿ ಕೊಡ್ತಾ ಇದ್ರು. ಹಾಗಾಗಿ ಧರ್ಮದ ಬಗ್ಗೆ ಯಾರಿಗೂ ಕೂಡ ಪ್ರಶ್ನೆ ಅನ್ನುವಂಥದ್ದು ಇಲ್ಲಾಗಿತ್ತು. ಇವತ್ತು ಏನಾಗಿದೆ ಅಂತಂದ್ರೆ ಧರ್ಮವನ್ನ ಅರ್ಥನೇ ಮಾಡಿಕೊಳ್ಳದೇ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದಾರೆ. ಇವತ್ತು ಧರ್ಮವನ್ನ ವಿರೋಧಿಸುವಂಥವ್ರು ಇರಬಹುದು, ಅಥವಾ ನಮ್ಮ ಧರ್ಮದ ಬಗ್ಗೆ ಪ್ರಶ್ನೆ ಮಾಡುವಂತಿರೋರು ಇರಬಹುದು. ಅವರನ್ನ ನೀವು ಹಿಡಿದು ಕೇಳಿ, ಎಷ್ಟು ಪುಸ್ತಕಗಳನ್ನ ಧರ್ಮಕ್ಕೆ ಅನುಗುಣವಾಗಿ ತಾವು ಓದಿದ್ದೀರಿ ಅಂತ. ಅವರು ಒಂದೂ ಪುಸ್ತಕಗಳನ್ನ ಓದಿರೋದಿಲ್ಲ, ಅಥವಾ ಒಂದು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿರೋದಿಲ್ಲ. ಅವರಿಗೆ ಏನೂ ತಿಳಿಯದೆ ಅವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ಅದನ್ನ ವಿರೋಧಿಸ್ಕೊಂಡು ಹೋಗ್ತಾರೆ. ಇದರ ಅರ್ಥ ಏನು ಅಂತಂದ್ರೆ ಅಜ್ಞಾನದ ವಿಷಯದಲ್ಲಿ, ಅಜ್ಞಾನದ ಒಂದು ಪರಮಾವಧಿಯಿಂದಾಗಿ ಅವರು ಆ ರೀತಿಯಾದಂಥ ಮಾತುಗಳನ್ನ ಆಡ್ತಾರೆ. ಇಲ್ಲಿ ತಾವು ಕೇಳಿದ್ರಿ ಸನಾತನ ಅನ್ನುವಂಥದ್ದು ಏನು, ಇದ್ರ ಏನು ಅರ್ಥ? ಸನಾತನ ಅನ್ನುವಂಥ ಶಬ್ದದ ಅರ್ಥ ಏನು? ಸನಾತನ ಅಂತಂದ್ರೆ ಪ್ರಾಚೀನವಾದದ್ದು ಅಂತ, ಹಳೇ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವಂಥದ್ದಕ್ಕೆ ಸನಾತನ ಅಂತ ಕರೀತಾರೆ. ಈ ಸನಾತನ ಅನ್ನುವಂಥದ್ದು ಯಾರಿಂದ ಸ್ಥಾಪನೆಯಾಗಿರ್ತಕ್ಕಂಥದ್ದಲ್ಲ. ಉಳಿದ ಯಾವುದೇ ಧರ್ಮ ಜಗತ್ತಿನಲ್ಲಿ ಸುಮಾರು ಅಷ್ಟೇ ಈ ಜಗತ್ತಿನಲ್ಲಿ ಇಲ್ಲಿಯ ತನಕ ನಾವು ನೋಡಿದರೆ ಸುಮಾರು 52 ನಾಗರಿಕತೆಗಳು ಬೆಳೆದುಕೊಂಡು ಬಂದವು. 52 ನಾಗರಿಕತೆಗಳು ಸುಮಾರು. ಆ 52 ನಾಗರಿಕತೆಗಳು ಕೂಡ ಮೂಲವಾಗಿ ಒಂದೊಂದು ನಂಬಿಕೆಗಳನ್ನೇ ಇಟ್ಟುಕೊಂಡ್ರು. ಆ ನಂಬಿಕೆಗಳನ್ನೇ ಮುಂದೆ ಧರ್ಮಗಳು ಅಂತ ಹೇಳಿದ್ರು. ಆದ್ರೆ ಇವತ್ತು ಆ ಎಲ್ಲ ನಾಗರಿಕತೆಗಳು ನಾಶವಾಗಿ ಹೋದ್ರು. ಮಾಯನ್ ನಾಗರಿಕತೆ ಇರಬಹುದು, ಮೆಸಪೊಟೋಮಿಯನ್ ನಾಗರಿಕತೆ ಇರಬಹುದು, ಈಜಿಪ್ಟ್ ನಾಗರಿಕತೆ ಇರಬಹುದು, ಅದೇ ರೀತಿಯಾಗಿ ನಮ್ಮಲ್ಲಿ ಸರಸ್ವತಿ ನದಿಯ ನಾಗರಿಕತೆ ಇರಬಹುದು, ಸಿಂಧೂ ನದಿಯ ನಾಗರಿಕತೆ ಇರಬಹುದು. ಇವೆಲ್ಲ ನಾಗರಿಕತೆಗಳು ಸಿವಿಲೈಸೇಷನ್ಸ್ ಅಂತೇನೇನು ಕರಿತೀವಿ, ಈ ಸಿವಿಲೈಸೇಷನ್ಸ್ಗಳು ಏನಿದ್ದಾವೆ ಇವುಗಳು ನಂಬುವಂತಹ ಮೂಲ ತತ್ವಗಳನ್ನೇ ನಾವು ಆಮೇಲೆ ಧರ್ಮ ಅಂತ ಮಾಡಿಕೊಂಡ್ರು. ಆದ್ರೆ ಆ ಸಿವಿಲೈಸೇಷನ್ಸ್ಗಳು ಯಾವುದೂ ಕೂಡ ಇವತ್ತು ಉಳ್ಕೊಂಡಿಲ್ಲ, ಎಲ್ಲವೂ ನಾಶವಾಗಿ ಹೋದ್ರು. ನಾಶವಾಗಿ ಹೋದ ಮೇಲೆ ನಮ್ಮಲ್ಲಿ ಈಗ 1000 ವರ್ಷ, 1000 ಅಥವಾ 2000 ವರ್ಷದ ಹಿಂದೆ ಕೆಲವು ಧರ್ಮಗಳು ಹುಟ್ಕೊಂಡ್ವು. ಈಗ ಕ್ರಿಸ್ತಶಕ ಪೂರ್ವ ಅಂದ್ರೆ ಇವತ್ತಿಗೆ ಸುಮಾರು 2500 ವರ್ಷದ ಹಿಂದೆ ಒಂದು ಹೊಸ ಸಿದ್ಧಾಂತ ಹುಟ್ಟುಕೊಂಡಿತು. ಅದಕ್ಕೆ ಬೌದ್ಧಿಸಂ ಅಂತ ಕರೆದ್ವಿ, ಬೌದ್ಧ ಧರ್ಮ ಅಂತ. ಅದೇ ಸಂದರ್ಭದಲ್ಲಿ ಸ್ವಲ್ಪ 100 ವರ್ಷ ಆ ಕಡೆ ಈ ಕಡೆಯಲ್ಲಿ ಜೈನ ಧರ್ಮ ಅನ್ನುವಂಥದ್ದು, ಮಹಾವೀರ ಅನ್ನುವಂಥವನು ಬಂದು ಅದನ್ನ ಪ್ರತಿಷ್ಠಾಪನೆ ಮಾಡಿದ. ಅದರ ನಂತರದಲ್ಲಿ ಬಂದಿರತಕ್ಕಂಥವನು ಕ್ರಿಸ್ತ ಅನ್ನುವಂಥವನು, ಅವನು ಬಂದು ಕ್ರೈಸ್ತ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡಿದ. ಆಮೇಲೆ ಬಂದಿರತಕ್ಕಂಥವನು ಮೊಹಮ್ಮದ್ ಪೈಗಂಬರ್ ಅನ್ನುವಂಥವ್ರು, ಅವರು ಒಂದು ಇಸ್ಲಾಂ ಅನ್ನುವಂಥ ಒಂದು ಧರ್ಮವನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಹೀಗೆ ಆಮೇಲೆ ಸಿಖ್ ಧರ್ಮ ಅನ್ನುವಂಥದ್ದು, ಹೀಗೆ ಒಂದೊಂದು ಧರ್ಮಗಳು ಪ್ರತಿಷ್ಠಾಪನೆ ಹಾಕೊಂಡು ಬಂದು ಎಲ್ಲದರ ಇತಿಹಾಸವನ್ನ ನಾವು ತೆಗೆದುಕೊಂಡು ಹೋದ್ರೆ ಇಲ್ಲಿಗೆ ಸುಮಾರು 2500 ವರ್ಷದ ಈ ಕಡೆ ಬಂದಿರತಕ್ಕಂಥ ಧರ್ಮಗಳೇ ಇವತ್ತು ಇರತಕ್ಕಂಥದ್ದು. ಆದರೆ ಸನಾತನ ಧರ್ಮ ಮಾತ್ರ ಇದು ಯಾವಾಗಿನಿಂದ ಇರುವಂಥದ್ದು? ಇದು 1000 ವರ್ಷದ ಹಿಂದೆ ಇದ್ದಿದ್ದೆ, 2000 ವರ್ಷದಿಂದ ಇದ್ದಿದ್ದೆ, 3000 ವರ್ಷದಿಂದ ಇದ್ದಿದ್ದೆ ಅಲ್ಲ. ಇದು ಸಾವಿರ ಲಕ್ಷ ವರ್ಷಗಳ ಹಿಂದೆ ಇರತಕ್ಕಂತಹ ಒಂದು ಧರ್ಮ. ಯಾಕೆಂದ್ರೆ ನಮ್ಮ ಇವತ್ತಿನ ಈ ಸನಾತನ ಧರ್ಮದ ಮೂಲ ಗ್ರಂಥ ವೇದ ಅಂತ ಹೇಳ್ತೀವಿ. ವೇದಗಳು ಮೂಲವಾಗಿರ್ತಕ್ಕಂಥ ಶಾಸ್ತ್ರಗಳು, ಮೂಲವಾದಂಥ ಧರ್ಮಗಳು, ಧರ್ಮವನ್ನ ಬೋಧಿಸುವಂಥ ಗ್ರಂಥಗಳು. ಆ ವೇದದ ಪ್ರಾಚೀನವಾಗಿರ್ತಕ್ಕಂಥ ರಚನೆ ಏನಿದೆ ಅದನ್ನ ವರ್ಲ್ಡ್ ಫಸ್ಟ್ ಬುಕ್ ಅಂತ ಕರೀತಾರೆ. ಜಗತ್ತಿನ ಮೊಟ್ಟ ಮೊದಲ ಗ್ರಂಥ ಯಾವುದು ಅಂತ ಪ್ರಶ್ನೆ ಮಾಡಿದ್ರೆ ಇದು ನಾವು ಭಾರತೀಯರು ಮಾತ್ರ ಅಲ್ಲ, ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಪ್ರತಿಯೊಬ್ಬ ಐತಿಹಾಸಿಕ ತಜ್ಞ ಇರಬಹುದು, ಪ್ರತಿಯೊಬ್ಬ ಸೈಂಟಿಸ್ಟ್ ಇರಬಹುದು, ಇವರು ಎಲ್ಲರೂ ಒಪ್ಪಿಕೊಂಡಿರ್ತಕ್ಕಂಥದ್ದು, ಇಡೀ ಜಗತ್ತಿನಲ್ಲಿ ವಿಶ್ವಸಂಸ್ಥೆಯೂ ಕೂಡ ಒಪ್ಪಿಕೊಂಡಿರ್ತಕ್ಕಂಥದ್ದು ಯಾವುದು ಅಂದ್ರೆ ಜಗತ್ತಿನ ಅತ್ಯಂತ ಪ್ರಾಚೀನವಾದ ಗ್ರಂಥ ಅಂತಂದ್ರೆ ಋಗ್ವೇದ ಸಂಹಿತ ಅಂತ. ಆ ಋಗ್ವೇದ ಸಂಹಿತೆಯಲ್ಲಿ ಸುಮಾರು 10,000 ಮಂತ್ರಗಳಿದ್ದಾವೆ.
10,000 ಮಂತ್ರಗಳಿದ್ದಾವೆ ಆ ಋಗ್ವೇದ ಸಂಹಿತ ಅನ್ನುವಂಥದ್ರಲ್ಲಿ. ಆ ಋಗ್ವೇದ ಸಂಹಿತೆಯ ಹಾಗಾದ್ರೆ ರಚನೆಯಾಗಿರುವಂಥದ್ದು ಯಾವಾಗ ಅಂತ ಪ್ರಶ್ನೆ ಮಾಡಿದಾಗ ಇತಿಹಾಸಕಾರರು ಅದರ ಬಗ್ಗೆ ಅಧ್ಯಯನವನ್ನ ಮಾಡಿಕೊಂಡು ಅದರ ಭಾಷೆ, ಅದರಲ್ಲಿ ವರ್ಣಿತವಾಗಿರತಕ್ಕಂತಹ ವಿಷಯಗಳು, ವಸ್ತುಗಳು, ಇವುಗಳನ್ನ ವಿಷಯ ಮಾಡ್ಕೊಂಡು ಹೋದ್ರೆ ಸುಮಾರು ಇವತ್ತಿನಿಂದ 20,000 ವರ್ಷ ಹಿಂದೆ 20,000 BC ಆ ಸಂದರ್ಭದಲ್ಲಿ ಬಹುಶಃ ಇದರ ರಚನೆಯಾಗಿದ್ದಿರಬಹುದು ಅಂತ ಹೇಳ್ತಾರೆ. ಅದಕ್ಕಿಂತಲೂ ಪೂರ್ವದಲ್ಲೂ ಆಗಿರಬಹುದು. ಅಂದ್ರೆ 20,000 ವರ್ಷಕ್ಕಿಂತಲೂ ಹಿಂದಿನ ಇತಿಹಾಸ ನಮಗೆ ಪ್ರತ್ಯಕ್ಷವಾಗಿ ಇವತ್ತಿಗೂ ಸಿಗತ್ತೆ. ಆದ್ರೆ ಋಗ್ವೇದ ಸಂಹಿತೆಯನ್ನ ಬರೆಯುವಂತ ಸಂದರ್ಭದಲ್ಲಿ ಋಗ್ವೇದ ಸಂಹಿತೆಯಲ್ಲಿ ಇಂಥ ಅದ್ಭುತ ವಿಚಾರಗಳಿದ್ದಾವೆ. ಆಗಿನ ಕಾಲದ ಒಂದು ಸಮಾಜವನ್ನ ಪರಿಕಲ್ಪನೆ ಮಾಡಿದ್ರೆ ಇವತ್ತಿನ ಏನು 21ನೇ ಶತಮಾನದ ನಮ್ಮ ನಾಗರಿಕತೆ ಇದೆ, ನಮ್ಮ ಮನುಷ್ಯ ಬದುಕ್ತಾ ಇದ್ದಾನೆ, ಅದಕ್ಕಿಂತಲೂ ಹೆಚ್ಚು ಸೈಂಟಿಫಿಕ್ ಆಗಿ ಬದುಕ್ತಾ ಇರತಕ್ಕಂತಹ ಜೀವನ ಶೈಲಿಯ ಬಗ್ಗೆ ಋಗ್ವೇದ ಸಂಹಿತೆಯಲ್ಲಿ ಬರುತ್ತೆ. ಅಂದ್ರೆ ನೀವು ವಿಚಾರ ಮಾಡಿ, ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಮನುಷ್ಯನ ಜೀವನ ಶೈಲಿ ಬೆಳಿಬೇಕಾದ್ರೆ ಎಷ್ಟು 1000 ವರ್ಷ ಅದಕ್ಕೂ ಹಿಂದೆ ಇರಬೇಕು. ಆ ಒಂದು ಶೈಲಿ ಎನ್ನುವಂಥದ್ದೇನಿದೆ, ಆ ಶೈಲಿ ಆ ಒಂದು ಕಾಲದಲ್ಲಿ ಋಗ್ವೇದ ಸಂಹಿತೆಯ ನಿರ್ಮಾಣದ ಕಾಲದಲ್ಲಿ ಅಷ್ಟು ಶ್ರೇಷ್ಠವಾಗಿತ್ತು. ಅದಕ್ಕಾಗಿ ಋಗ್ವೇದ ಸಂಹಿತೆಯಲ್ಲಿ ಅದನ್ನೆಲ್ಲವನ್ನ ಕೂಡ ಏನು ಮಾಡಿದ್ರು, ಅದನ್ನ ರಚನೆ ಮಾಡಿ ಇಟ್ರು, ಅದನ್ನ ಬರೆದಿಟ್ರು. ಅಂದ್ರೆ ಅತ್ಯಂತ ಪ್ರಾಚೀನವಾಗಿರತಕ್ಕಂಥ ಧರ್ಮ ಅಂತಂದ್ರೆ ಅದು ಸನಾತನವಾದಂಥ ಹಿಂದೂ ಧರ್ಮ ಅನ್ನುವಂಥದ್ದು. ಆ ಧರ್ಮದಲ್ಲಿ ಏನಾಯ್ತು, ಕಾಲಕ್ಕೆ ಬೇರೆ ಸಂದರ್ಭದಲ್ಲಿ ಬೇರೆ ರೀತಿಯಾದಂಥ ಗುರುಗಳು ಬಂದ್ರು. ಆ ಗುರುಗಳು ಏನು ಮಾಡಿದ್ರು ಅಂತಂದ್ರೆ ಆವಾವ ಕಾಲಕ್ಕೆ ಜನರಿಗೆ ತಿಳಿಯಲಿ ಅಂತೇಳಿ ಇರುವ ಒಂದೇ ತತ್ವವನ್ನೇ ಬೇರೆ ರೂಪದಲ್ಲಿ ಹೇಳಿದ್ರು. ಉದಾಹರಣೆಗಾಗಿ ವೇದದಲ್ಲಿ ಹೇಳ್ತಾರೆ, ಸತ್ಯಂ ವದ ಧರ್ಮಂ ಚರ, ಸತ್ಯವನ್ನೇ ಹೇಳು, ಧರ್ಮದಿಂದಲೇ ನಡಿ ಅಂತ ಇದರಲ್ಲಿ ಹೇಳಿದ್ರು. ಅದನ್ನ ಬಸವಣ್ಣನವರು 11ನೇ ಶತಮಾನದಲ್ಲಿ ಬಂದವರು ಏನು ಮಾಡಿದ್ರು, ಅವರು ತಮ್ಮ ವಚನದ ರೂಪದಲ್ಲಿ ಇದೇ ಮೆಸೇಜ್ಗಳನ್ನ ಕೊಟ್ರು. ಕಳಬೇಡ ಕುಳಬೇಡ ಹುಸಿಯ ನುಡಿಯಲು ಬೇಡ. ಹುಸಿಯ ನುಡಿಯಲು ಬೇಡ ಇದರ ಅರ್ಥ ಏನು, ಅಸತ್ಯವನ್ನ ಸುಳ್ಳನ್ನ ಹೇಳಬೇಡ. ಅಂದ್ರೆ ವೇದ ಏನೇ ಹೇಳ್ತು, ಸತ್ಯಂ ವದ ಅಂತ ವೇದ ಹೇಳಿದ್ರೆ ಇವರು ಏನಂದ್ರು, ಹುಸಿಯ ನುಡಿಯಲು ಬೇಡ ಅಂತಂದ್ರು. ಅಂದ್ರೆ ಅರ್ಥ ಒಂದೇ, ಆದ್ರೆ ಹೇಳುವ ಸ್ಟೈಲ್ ಮಾತ್ರ ಬೇರೆ. ಜನರಿಗೆ ಈಸಿಯಾಗಿ ಅರ್ಥವಾಗುವ ರೀತಿಯಲ್ಲಿ ಬಸವಣ್ಣನವರು ಹೇಳಿದ್ರು. ಹಾಗೆ ಇದೊಂದು ಎಕ್ಸಾಂಪಲ್. ಇದರ ಹಿಂದ್ಗಡೆ ಈಗ ಬಸವಣ್ಣನವರಿಗಿಂತ ಪೂರ್ವದಲ್ಲಿ ಶಂಕರಾಚಾರ್ಯರು ಬಂದ್ರು, ಮಧ್ವಾಚಾರ್ಯರು ಬಂದ್ರು, ರಾಮಾನುಜಾಚಾರ್ಯರು ಬಂದ್ರು. ಅದಕ್ಕಿಂತ ಪೂರ್ವದಲ್ಲಿ ಬಂದಿರತಕ್ಕಂತಹ ನೂರಾರು ಋಷಿಗಳಿದ್ದಾವೆ, ಮುನಿಗಳಿದ್ದಾರೆ. ಇವರು ಎಲ್ಲರೂ ಕೂಡ ಹೇಳಿರುವಂತಹದ್ದು ಒಂದನ್ನೇ, ಅದು ವೇದದಲ್ಲಿ ಹೇಳಿರ್ತಕ್ಕಂಥ ವಿಷಯವನ್ನೇ. ಅದನ್ನೇ ಜನರಿಗೆ ತಿಳಿಯುವ ಹಾಗೆ ಅವರು ಭಾಷೆಯನ್ನ ಬದಲಾಯಿಸಿದ್ರು, ಭಾವವನ್ನ ಬದಲಾಯಿಸಿದ್ರು, ಅದರ ಮೂಲ ತತ್ವ ಮಾತ್ರ ಅದೇ ಆಗಿದೆ. ಹಾಗಾಗಿ ಸನಾತನ ಧರ್ಮ ಅನ್ನುವಂಥದ್ದು ನೂರಾರು, ಸಾವಿರಾರು, ಲಕ್ಷಾಂತರ ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಅಭೂತಪೂರ್ವವಾದಂಥ ಧರ್ಮ ಅಂತ ನಾವು ಹೇಳ್ಬೋದು. ಗುರುಜಿ, ನೀವು ಆಗ್ಲೇ ಹೇಳ್ತಾ ಇದ್ರಿ, ಈಗ ವೇದಗಳೇ ಮೂಲ, ಸನಾತನ ಧರ್ಮ ಅಂದ್ರೆ ಈ ವೇದಗಳಿಂದನೇ ಒಂದು ಮೂಲ, ಅದರಿಂದನೇ ಮುಂದೆ ಎಲ್ಲ ಜಗತ್ತಿನ ಈವನ್ ಒಂದು ಚಿಕ್ಕ ಡಿಸ್ಕವರಿ ಕೂಡ ವೇದಗಳ ಮೂಲದಿಂದ ಉಪಯೋಗ ಆಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಈಗ ಎಷ್ಟೋ ಜನ ಗ್ರಂಥಗಳಿಗೂ ಕೂಡ ಮರ್ಯಾದೆ ಕೊಡಲ್ಲ ಅಂದ್ರೆ ನೀವು ಓದಲ್ಲ, ಅದರ ಜ್ಞಾನ ಇರಲ್ಲ ಅನ್ನುವಂಥದ್ದು. ಈಗ ಈ ಜಗತ್ತಿನಲ್ಲಿ ಸಾಕಷ್ಟು ಕಡೆ ವೇದಗಳನ್ನ ಬಳಸ್ಕೊಂಡು ಆವಿಷ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಕೂಡ ವೇದಗಳಿಗೆ ಮಹತ್ವ ಕೊಡೋದು ಇನ್ನಷ್ಟು, ಅಂದ್ರೆ ಇಡೀ ಬ್ರಹ್ಮಾಂಡಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ಹೌದು, ಸತ್ಯವಾದಂತ ಮಾತನ್ನ ತಾವು ಆಡ್ತಾ ಇದ್ದೀರಿ. ಈ ವೇದಗಳು ಅದರ ಅರ್ಥವೇ ಏನು ಅಂದ್ರೆ ವಿದ್ ಜ್ಞಾನೇ ಅಂತ. ವಿದ್ ಅಂತಂದ್ರೆ ಜ್ಞಾನ ಅಂತ ಅರ್ಥ. ವೇದ ಅಂತಂದ್ರೆ ಏನು, ಜ್ಞಾನದ ರಾಶಿ ಅಂತ ಅರ್ಥ. ನೋಡಿ, ಒಂದು ವಿಶೇಷವಾದಂತ ಒಂದು ವಿಷಯವನ್ನ ನಿಮಗೆ ಹೇಳ್ತೇನೆ. ಏನು ಅಂತಂದ್ರೆ, ಇಡೀ ವೇದದಲ್ಲಿ ಈ ಒಂದು ವೇದ ಅನ್ನುವಂಥದ್ದು ಇಂಥ ಜಾತಿಯವರಿಗೆ ಸಂಬಂಧಪಟ್ಟಿದ್ದು ಅಂತ ಎಲ್ಲೂ ಬರೆದಿಲ್ಲ. ವೇದದಲ್ಲಿ ಸುಮಾರು 1,00,000 ಮಂತ್ರಗಳಿದ್ದಾವೆ. 4 ವೇದಗಳನ್ನ ಸೇರಿಸಿದ್ರೆ 1,00,000 ಮಂತ್ರಗಳು. ಅಂದ್ರೆ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇವುಗಳ ಈ 4 ವೇದದಲ್ಲಿರತಕ್ಕಂಥ 4 ಭಾಗಗಳಲ್ಲಿರತಕ್ಕಂಥ ಎಲ್ಲಾ ಮಂತ್ರಗಳನ್ನ ಸೇರಿಸಿದ್ರೆ 1,00,000 ಮಂತ್ರಗಳಾಗ್ತವೆ. ಆ 1,00,000 ಮಂತ್ರಗಳಲ್ಲಿ ಎಲ್ಲಿಯೂ ಕೂಡ ಹೇಳಿಲ್ಲ ಇದು ಈ ಜಾತಿಯವರಿಗೆ ಸಂಬಂಧಪಟ್ಟಿದ್ದು, ಇದು ಈ ಭೂಪ್ರದೇಶದಲ್ಲಿ ವಾಸಿಸುವಂತವರಿಗೆ ಸಂಬಂಧಪಟ್ಟಿದ್ದು, ಇದು ಈ ಕಾಲಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ಇಲ್ಲ. ಸತ್ಯಯುಗದಲ್ಲಿ ವಾಸ ಮಾಡಿರ್ತಕ್ಕಂಥವರು ವೇದವನ್ನ ಅನುಸರಿಸಿ ಜೀವನವನ್ನ ಮಾಡಿದ್ರು. ತ್ರೇತಾಯುಗದಲ್ಲಿ ರಾಮಚಂದ್ರ ಬಂದಿರತಕ್ಕಂಥ ಕಾಲದಲ್ಲಿ ಸಾವಿರಾರು ರಾಜರುಗಳು ಆಗಲೂ ವೇದವನ್ನ ಆಧರಿಸಿ ಜೀವನವನ್ನ ಮಾಡಿದ್ರು.
ತ್ರೇತಾ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣ ಹುಟ್ಟಿರ್ತಕ್ಕಂಥ ಯುಗದಲ್ಲಿ ಆಗ ಇರತಕ್ಕಂಥ ಸಾವಿರಾರು ರಾಜರುಗಳು ತಮ್ಮ ರಾಜ್ಯವನ್ನು ವೇದಕ್ಕೆ ಅನುಗುಣವಾಗಿ ನಡೆಸ್ಕೊಂಡು ಹೋದರು. ಕಲಿಯುಗದಲ್ಲಿ ಇವತ್ತಿಗೂ ಕೂಡ ವೇದವನ್ನು ನಂಬಿಕೊಂಡು ಬದುಕುವಂತಹ ಸಾವಿರಾರು ಜನ ಇದ್ದಾರೆ. ಆದರೆ ವೇದ ಎಲ್ಲಿಯೂ ಕೂಡ ಇನ್ನೊಂದು ಪ್ರಾಣಿಗೆ ನೀನು ತೊಂದರೆಯನ್ನ ಕೊಟ್ಟು ಜೀವನ ಮಾಡುವಂತ ಹೇಳಿರ್ತಕ್ಕಂಥ ಒಂದೇ ಒಂದು ಮಂತ್ರ ಇಲ್ಲ ಇಡೀ ವೇದದಲ್ಲಿ. ಪ್ರತಿಯೊಂದು ಜೀವಿಗೂ ಕೂಡ ನೀನು ಬೆಲೆಯನ್ನ ಕೊಡು ಅಂತ ಹೇಳುತ್ತೆ. ಅಲ್ಲಿರ್ತಕ್ಕಂಥ ಪ್ರಕೃತಿಯಲ್ಲಿರ್ತಕ್ಕಂಥ ಒಂದೊಂದು ಪ್ರಾಣಿಗಳಿಗೆ, ಒಂದೊಂದು ಪಕ್ಷಿಗಳಿಗೆ, ಒಂದೊಂದು ಮರಗಳಿಗೆ, ಒಂದೊಂದು ಪ್ರತಿ ಒಂದು ವಿಷಯಕ್ಕೂ ಈ ಪ್ರಕೃತಿಯಲ್ಲಿರುವ ಯಾವ ವಸ್ತುವೂ ಕೂಡ ಅದು ಕನಿಷ್ಠವಲ್ಲ ಅನ್ನುವುದನ್ನ ಯಾವುದಾದ್ರೂ ಒಂದು ಗ್ರಂಥ ಹೇಳ್ತದೆ ಅಂದ್ರೆ ಅದು ವೇದ ಹೇಳುತ್ತೆ. ವೇದದಲ್ಲಿ ಎಲ್ಲಿಯೂ ಕೂಡ ಇಡೀ ಮಾನವತಾ ಧರ್ಮ ಅಂತ ಇವತ್ತೆಲ್ಲ ಬಹಳ ಜನ ಭಾಷಣ ಮಾಡುವವರಿದ್ದಾರೆ. ಆದರೆ ಈ ಮಾನವತಾ ಧರ್ಮವನ್ನ ಮೂಲದಲ್ಲಿ ಪ್ರತಿಪಾದನೆ ಮಾಡಿದ ಗ್ರಂಥ ಯಾವುದು ಅಂತ ಕೇಳಿದ್ರೆ ಅದು ವೇದ. ಹಾಗಾಗಿ ಆ ವೇದದಿಂದ ಬಂದಿರತಕ್ಕಂಥ ಜ್ಞಾನ ಇವತ್ತಿಗೂ ಹರಿದುಕೊಂಡು ಬಂದಿದೆ. ಇವತ್ತು ನಾನು ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ, ಎಲ್ಲ ಪ್ರೇಕ್ಷಕರಲ್ಲಿರ್ಬೋದು, ಎಲ್ಲ ತಿಳುವಳಿಕೆ ಇರತಕ್ಕಂಥ ಮಹನೀಯರಲ್ಲಿರ್ಬೋದು, ತಾವು ವೇದದ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ, ತಾವು ಅದನ್ನು ಅಧ್ಯಯನ ಮಾಡಬೇಕಾಗಿದೆ. ಆಮೇಲೆ ನೀವು ಏನು ಮಾಡಬಹುದು ಅಂತಂದ್ರೆ ವೇದದಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನ ನೀವು ಕಂಡುಹಿಡಿಬಹುದು, ಅದನ್ನ ಪ್ರಶ್ನೆ ಮಾಡಬಹುದು. ಆದ್ರೆ ಇವತ್ತು ವೇದದನ್ನ ಕುರಿತು ಪ್ರಶ್ನೆ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವೇದವನ್ನ ಓದಿಯೇ ಇರೋದಿಲ್ಲ. ಒಂದು ವೇಳೆ ವೇದವನ್ನ ಆತ ಓದಿದ್ರೆ ಅವನಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅವನಿಗೆ ಸ್ವಾಭಾವಿಕವಾಗಿ ಸಿಕ್ಕಿಬಿಡುತ್ತೆ. ಹಿಂದೆ ಮ್ಯಾಕ್ಸ್ ಮಿಲ್ಲರ್ ಅನ್ನುವಂಥ ಜರ್ಮನ್ ಒಬ್ಬ ವಿದ್ವಾಂಸ ಬರ್ತಾನೆ. ಆ ಜರ್ಮನ್ ವಿದ್ವಾಂಸ ಅನ್ನುವಂಥವನು ಬಂದು ಭಾರತದಲ್ಲಿ ಅವನನ್ನ ಈ ಭಾರತದ ಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಅಂತ ಬ್ರಿಟಿಷ್ ಗೌರ್ಮೆಂಟ್ ಅವನನ್ನ ನೇಮಿಸುತ್ತೆ. ಆ ಮ್ಯಾಕ್ಸ್ ಮಿಲ್ಲರ್ ಬರ್ತಾನೆ, ಬಂದು ಅವನು ಫಸ್ಟಿಗೆ ಅವನಿಗೆ ಸಿಕ್ಕಿದ್ದು, ಅವನು ಕೇಳ್ತಾನೆ, ಭಾರತಕ್ಕೆ ಬಂದು ಕೇಳ್ತಾನೆ, ಈ ಭಾರತದಲ್ಲಿ ಮೂಲ ಗ್ರಂಥ ಯಾವುದು ಅಂತ. ಆಗ ಕೆಲವೊಬ್ಬರು ಹೇಳ್ತಾರೆ, ಇಲ್ಲ, ಮೂಲ ಗ್ರಂಥ ಅಂದ್ರೆ ವೇದಗಳು, ವೇದದಲ್ಲೂ ಮೂಲ ಯಾವುದು ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಇಲ್ಲ, ವೇದದಲ್ಲೂ ಮೂಲ ಋಗ್ವೇದ ಅಂತಿದೆ, ಋಗ್ವೇದದಲ್ಲೂ ಮೂಲವಾದ ಗ್ರಂಥ ಯಾವುದು ಅಂದ್ರೆ ಋಗ್ವೇದ ಸಂಹಿತ ಅಂತಿದೆ. ಹಾಗಾದ್ರೆ ಆ ಪುಸ್ತಕವನ್ನ ನಾನು ಅಧ್ಯಯನ ಮಾಡಬೇಕು ಅಂತ ಹೇಳಿ ಆತ ಅಧ್ಯಯನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಬರೋಬ್ಬರಿ 24 ವರ್ಷ ಒಂದೇ ಒಂದು ಪುಸ್ತಕವನ್ನ ಆತ ಓದ್ತಾನೆ. ಓದಿ ಆಮೇಲೆ ಬ್ರಿಟಿಷ್ ಗೌರ್ಮೆಂಟಿಗೆ ಒಂದು ಲೆಟರ್ನ ಬರೀತಾನೆ, ಒಂದು ರಿಪೋರ್ಟ್ ಬರೀತಾನೆ. ಏನು ಅಂತಂದ್ರೆ, ನಾವು ಪಾಶ್ಚಾತ್ಯರು ಏನು ವಿಚಾರ ಮಾಡ್ತಾ ಇದ್ದೇವೆ ಇವತ್ತು 19-20ನೇ ಶತಮಾನದಲ್ಲಿ ನಾವು ಏನು ವಿಚಾರ ಮಾಡ್ತಾ ಇದ್ದೇವೆ, ಆ ವಿಚಾರಗಳನ್ನೆಲ್ಲವನ್ನು ಭಾರತೀಯರು ವೇದ ಕಾಲದಲ್ಲಿ ಇವತ್ತಿಗೆ ಸುಮಾರು 6,000-10,000 ವರ್ಷದ ಮೊದಲೇ ವಿಚಾರ ಮಾಡಿ ಮುಗಿಸಿದ್ದಾರೆ. ಅಷ್ಟು ಶ್ರೇಷ್ಠವಾದಂತಹ ಒಂದು ಜ್ಞಾನ ಇದರಲ್ಲಿದೆ. ಈಗ ನಾನು ಅನ್ಕೊಳ್ತೇನೆ, ನಾನು ಒಬ್ಬ ಸನಾತನ ಹಿಂದುವಾಗಿ ಹುಟ್ಟಬೇಕು ಅಂತ ನನಗೆ ಅನಿಸ್ತಾ ಇದೆ, ಆದ್ರಿಂದ ನಾನು ಹಿಂದೂ ಧರ್ಮವನ್ನ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಆತ ಹಿಂದೂ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ ಕೊನೆಯಲ್ಲಿ. ಇದು ನಮ್ಮ ಎಲ್ಲಿ ನಡೆದಿರತಕ್ಕಂಥ ಇತಿಹಾಸ. ಇವತ್ತಿಗೂ ಕೂಡ ಇಡೀ ಋಗ್ವೇದ ಸಂಹಿತೆಯನ್ನ ಅನುವಾದ ಮಾಡಿರ್ತಕ್ಕಂಥವನು ಮ್ಯಾಕ್ಸ್ ಮಿಲ್ಲರ್. ಆತ ಜರ್ಮನಿಗೆ ಅನುವಾದ ಮಾಡ್ತಾನೆ, ಜರ್ಮನಿಯಿಂದ ಇಂಗ್ಲಿಷಿಗೆ ಅದು ಅನುವಾದ ಆಗತ್ತೆ. ಹಾಗಾಗಿ ಅಂದ್ರೆ ನಾನು ಯಾಕೆ ಈ ಒಂದು ಘಟನೆಯನ್ನ ಹೇಳಿದೆ ಅಂದ್ರೆ, ಪಾಶ್ಚಿಮಾತ್ಯರು ನೋಡಿ, ಒಬ್ಬ ವ್ಯಕ್ತಿ ಮ್ಯಾಕ್ಸ್ ಮಿಲ್ಲರ್ ಅನ್ನುವಂಥ ಮಹಾನ್ ವಿದ್ವಾಂಸ ವೇದಗಳನ್ನ ಖಂಡನೆ ಮಾಡಲಿಕ್ಕೆ ಅಂತ ಹೇಳಿ ಭಾರತಕ್ಕೆ ಬಂದು ವೇದವನ್ನ ಅಧ್ಯಯನ ಮಾಡಿ ನಂತರ ವೇದಕ್ಕೆ ಶರಣಾಗಿ ತಾನೂ ಕೂಡ ವೇದ ಅಧ್ಯಯನಿ ಆಗ್ತೇನೆ, ತಾನೂ ಕೂಡ ಸನಾತನಿ ಆಗ್ತೇನೆ ಅಂತ ಅವನು ಹೇಳ್ತಾ ಇದ್ದಾನೆ. ಹಾಗೆ ಇವತ್ತು ಕೂಡ ಸಮಾಜದಲ್ಲಿ ವೇದವನ್ನ ಪ್ರಶ್ನೆ ಮಾಡುವಂತ 1000 ಜನ ಇದ್ದಾರೆ. ಅವರೆಲ್ಲರಿಗೂ ಮುಕ್ತವಾಗಿರತಕ್ಕಂಥ ಸ್ವಾಗತ ಏನು ಅಂತಂದ್ರೆ, ನೀವು ಬನ್ನಿ, ವೇದವನ್ನ ಅಧ್ಯಯನ ಮಾಡಿ, ಅಧ್ಯಯನ ಮಾಡಿದ ಮೇಲೆ ಅದರಲ್ಲಿರ್ತಕ್ಕಂಥ ತಪ್ಪುಗಳನ್ನ ತಾವು ಹೇಳಿ ಅನ್ನುವಂಥದ್ದು. ಹೇಳಿದ್ರು ಕೂಡ ಅದು ಪ್ರೂವ್ ಆದಾಗ ಸರಿ ಇದು ತಪ್ಪು, ಆವಾಗ ಅದನ್ನ ವಿರೋಧಿಸಬಹುದು, ವೇದನೆ ತಪ್ಪು. ಆದ್ರೆ ಅದು ಇಲ್ಲಿವರೆಗೂ ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ ವೇದದಲ್ಲಿರ್ತಕ್ಕಂಥ ಒಂದು ಮಂತ್ರವೂ ಕೂಡ ಅದು ಏನಾಗಿಲ್ಲ ಅಂದ್ರೆ ಒಂದು ಇನ್ನೊಂದಕ್ಕೆ ವಿರೋಧವಾಗಿಲ್ಲ. ಪ್ರತಿ ಮಂತ್ರವೂ ಕೂಡ ವಿರೋಧವಾಗಿಲ್ಲ. ಆ ಮಂತ್ರವನ್ನ ಒಬ್ಬನೇ ರಚಿಸಿದಿರ್ತಕ್ಕಂಥದ್ದಲ್ಲ, ಅದು ಪರಮಾತ್ಮನ ವಾಣಿ ಅಂತ ನಮ್ಮಲ್ಲಿ ಒಪ್ಪುತ್ತಾರೆ. ಇನ್ನು ಪಾಶ್ಚಾತ್ಯ ವಿದ್ವಾಂಸರು ಇಲ್ಲ ಅದು ಋಷಿಗಳು ಬರೆದ್ರು ಅಂತ, ಋಷಿಗಳು ಬರೆದ್ರೂ ಕೂಡ ಸಾವಿರಾರು ಋಷಿಗಳು ಸೇರಿ ಅದನ್ನ ರಚನೆ ಮಾಡಿರ್ತಕ್ಕಂಥದ್ದು ಅಂತ ಒಪ್ಕೊಂಡ್ರೂ ಕೂಡ ಒಂದು ಋಷಿ ಹೇಳಿದ ವಿಚಾರಕ್ಕೆ ಇನ್ನೊಂದು ಋಷಿಯಿಂದ ವಿರೋಧ ಇಲ್ಲ. ಎಲ್ಲದೂ ಕೂಡ ಒಂದಕ್ಕೊಂದು ಪೂರಕವಾಗಿ ಟ್ಯಾಲಿಯಾಗಿ ಹೋಗ್ತದೆ. ಎಲ್ಲೂ ಕೂಡ ನಿಮಗೆ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಒಂದಕ್ಕೂ ಕೂಡ ಒಂದು ಸೈಂಟಿಫಿಕ್ ಆದಂತ ರೀಸನ್ ಇದೆ. ಇವತ್ತು ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, ಒಂದು ಮಂತ್ರ ಅಂತಂದ್ರೆ ಒಂದು ಫಾರ್ಮುಲಾ ಇದ್ದ ಹಾಗೆ. ಆ ಮಂತ್ರವನ್ನ ನೀವು ತಾವು ಡಿಕೋಡ್ ಮಾಡಿಬಿಟ್ರೆ ಅದೊಂದು ಸೈನ್ಸಿನ ಒಂದು ಫಾರ್ಮುಲಾ ಆಗ್ಬೋದು, ಮ್ಯಾಥಮೆಟಿಕ್ಸಿನ ಒಂದು ಫಾರ್ಮುಲಾ ಆಗ್ಬೋದು, ಬಯಾಲಜಿ ಕೆಮಿಸ್ಟ್ರಿಯ ಒಂದು ಫಾರ್ಮುಲಾ ಆಗ್ಬೋದು.
ಹಾಗಾಗಿ ಇವತ್ತು ಅದಕ್ಕಾಗಿ ವೇದದಿಂದ ಗಣಿತವನ್ನು ಕಂಡುಹಿಡಿತಾ ಇದ್ದಾರೆ. ನೀವು ಕೇಳಿರಬಹುದು ವೇದ ಗಣಿತ ಅಂತ, ವೈದಿಕ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ ತಾವು ಕೇಳಿರಬಹುದು. ವೇದದಿಂದ ಇವತ್ತು ಗಣಿತ ಕಂಡುಹಿಡಿತಾ ಇದ್ದಾರೆ. ವೇದದಿಂದ ಕೆಮಿಕಲ್ ಇಂಜಿನಿಯರಿಂಗ್ ನಡೀತಾ ಇದೆ. ಇವತ್ತು ವೇದದಿಂದ ನಾವು ಏರೋಪ್ಲೇನ್ ಸೈನ್ಸ್ಗಳನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ಅಂದ್ರೆ ವೇದ ಅನ್ನುವಂಥದ್ದು ಇಷ್ಟು ದೊಡ್ಡ ಒಂದು ಜ್ಞಾನದ ರಾಶಿಯಲ್ಲ, ಅದರಲ್ಲಿ ಇಂತಹ ವಿಷಯ ಇಲ್ಲ ಅನ್ನುವಂಥದ್ದಿಲ್ಲ. ಜಗತ್ತಿನಲ್ಲಿ ಇರುವ ಪ್ರತಿಯೊಂದು ವಿಷಯವೂ ಕೂಡ ವೇದದಲ್ಲಿದೆ. ಈ ವೇದ ಅನ್ನುವಂಥದ್ದೇ ಸನಾತನ ಧರ್ಮದ ಮೂಲ ಗ್ರಂಥ. ಈ ವೇದದಿಂದ ಪುರಾಣಗಳು ಹುಟ್ಟುಕೊಂಡವು, ಪುರಾಣದಿಂದ ಶಾಸ್ತ್ರಗಳು ಹುಟ್ಟುಕೊಂಡವು, ಶಾಸ್ತ್ರಗಳಿಂದ ಲೌಕಿಕ ಸಾಹಿತ್ಯಗಳು ಹುಟ್ಟುಕೊಂಡವು. ಅಂದ್ರೆ ಈ ಪುರಂದರ ದಾಸರ ಕಥೆಗಳಿರಬಹುದು, ವಚನಗಳಿರಬಹುದು, ಅಥವಾ ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಣ್ಣ ಪುಟ್ಟದಾದಂಥ ಲೇಖನಗಳಿರಬಹುದು. ಇವುಗಳೆಲ್ಲ ಹುಟ್ಟಿಕೊಂಡಿದ್ದೆ ಎಲ್ಲಿಂದ ಅಂದರೆ ಮೂಲವಾಗಿ ವೇದದಿಂದ. ಅದರಿಂದ ಇವತ್ತು ಒಂದು ದಾಸರ ಪದ ಇದೆ, ಒಂದು ವಚನ ಇದೆ, ಅಥವಾ ಒಂದು ಯಾವುದೋ ಶ್ಲೋಕ ಇದೆ, ಯಾವುದೋ ಒಬ್ಬರು ಗುರುಗಳು ಬಂದು ಏನೋ ಒಂದನ್ನು ಹೇಳ್ತಾ ಇದ್ದಾರೆ. ಈ ಒಂದು ವಿಷಯ ಅನ್ನುವಂಥದ್ದು ಒಂದು ವೇಳೆ ಶಾಸ್ತ್ರದಿಂದ ವಿರೋಧವಾಗಿದ್ದರೆ ಅದನ್ನು ನಾವು ಕೈ ಬಿಡಬೇಕು. ಶಾಸ್ತ್ರ ಅನ್ನುವಂಥದ್ದು ಹೇಳ್ತಾ ಇದೆ, ಇದರ ವಿರುದ್ಧವಾಗಿ ಪುರಾಣ ಮಾತಾಡ್ತಾ ಇದೆ ಅಂದ್ರೆ ಶಾಸ್ತ್ರವನ್ನ ಕೈ ಬಿಡಬೇಕು, ಪುರಾಣದ ಮಾತನ್ನ ನಂಬಬೇಕು. ಪುರಾಣ ಅನ್ನುವಂಥದ್ದು ಹೇಳ್ತಾ ಇರುವುದನ್ನ ವೇದಾಂಗಗಳು ಖಂಡನೆ ಮಾಡ್ತಾ ಇದ್ದಾವೆ ಅಂದ್ರೆ ಪುರಾಣವನ್ನ ಬಿಡಬೇಕು, ವೇದಾಂಗವನ್ನ ಹಿಡ್ಕೊಳ್ಬೇಕು. ವೇದಾಂಗದಲ್ಲಿ ಹೇಳಿರ್ತಕ್ಕಂಥದ್ದನ್ನ ವೇದವೇ ಸುಳ್ಳು ಅಂತ ಹೇಳ್ತಾ ಇದೆ ಅಂದ್ರೆ ವೇದ ಹೇಳಿದ್ದನ್ನ ನಂಬಬೇಕೇ ವಿನಃ ಈ ವೇದಾಂಗ ಹೇಳಿದ್ದನ್ನ ಬಿಡಬೇಕು. ಅಂದ್ರೆ ವೇದ ಮುಖ್ಯ. ವೇದದಲ್ಲಿ ಹೇಳಿದ್ದಕ್ಕೆ ವಿಪರೀತವಾಗಿ ವೇದಾಂಗದಲ್ಲಿ ಬಂದರೆ ನಾವು ವೇದಾಂಗವನ್ನು ಬಿಡಬೇಕಾಗತ್ತೆ, ವೇದವನ್ನು ತೆಗೆದುಕೊಳ್ಬೇಕಾಗತ್ತೆ. ವೇದಾಂಗದಲ್ಲಿ ಹೇಳಿದ್ದಕ್ಕೆ ವಿಪರೀತವಾಗಿ ಪುರಾಣದಲ್ಲಿ ಬಂದರೆ ಪುರಾಣವನ್ನು ಬಿಡಬೇಕಾಗತ್ತೆ, ವೇದಾಂಗವನ್ನು ಇಟ್ಕೊಳ್ಬೇಕಾಗತ್ತೆ. ಪುರಾಣದಲ್ಲಿ ಬಂದಿದ್ದಕ್ಕೆ ವಿರೋಧವಾಗಿ ಶಾಸ್ತ್ರಗಳಿಗೆ ಬಂದಿದ್ರೆ ಶಾಸ್ತ್ರವನ್ನು ಬಿಡಬೇಕಾಗತ್ತೆ, ಪುರಾಣವನ್ನು ಹಿಡ್ಕೊಳ್ಬೇಕಾಗತ್ತೆ. ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದನ್ನ ಇವತ್ತಿನ ಗ್ರಂಥಗಳು, ವಚನಗಳು, ಅಥವಾ ಶ್ಲೋಕಗಳು, ಅಥವಾ ದಾಸರ ಪದಗಳು, ಅಥವಾ ಸುಭಾಷಿತಗಳು ಇವುಗಳು ಹೇಳ್ತಾ ಇದ್ರೆ ಆಗ ನಾವು ಇವುಗಳನ್ನ ಲೌಕಿಕ ಸಾಹಿತ್ಯವನ್ನು ಬಿಡಬೇಕಾಗತ್ತೆ, ನಾವು ಶಾಸ್ತ್ರವನ್ನು ಹಿಡ್ಕೊಳ್ಬೇಕಾಗತ್ತೆ. ಹಾಗೆ ಪ್ರಾಚೀನವಾಗಿರ್ತಕ್ಕಂಥದ್ದು ಶ್ರೇಷ್ಠವಾದಂಥದ್ದು ಅನ್ನುವಂಥದ್ದು. ಇವತ್ತು ನಿಮಗೇನಾದರೂ ವಿಷಯಗಳು ಬೇಕು ಅಂದ್ರೆ ವೇದದಲ್ಲಿ ಹೇಳಿದ್ದಾರೆ ಅಂದ್ರೆ ಅದು ಮುಗೀತು. ಅದು ಅಲ್ಟಿಮೇಟ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಇರತಕ್ಕಂಥದ್ದು ಸತ್ಯ. ಯಾಕೆ ಸತ್ಯ ಅಂತ ನಾವು ಒಪ್ಪಬೇಕು ಅಂದ್ರೆ ಅದನ್ನ ಬರೆದಿರ್ತಕ್ಕಂಥವರು ತ್ರಿಕಾಲ ಜ್ಞಾನಿಗಳು. ಆ ಕಾರಣದಿಂದಾಗಿ ಅದನ್ನ ಒಪ್ಕೊಳ್ಬೇಕಾಗತ್ತೆ. ಗುರುಗಳೇ, ಈಗ ವೇದಗಳ ಮಹತ್ವದ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ. ವೇದವೇ ವಿಜ್ಞಾನ ಅಂತ ಹೇಳಬಹುದಾ? ಹೌದು, ನಿಜವಾಗಿ 100ಕ್ಕೆ 100ರಷ್ಟು ಹೇಳ್ಬೋದು. ವೇದದಷ್ಟು ದೊಡ್ಡದಾದಂಥ ವಿಜ್ಞಾನ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ವೇದದಿಂದಲೇ ಎಲ್ಲವೂ ಕೂಡ ಹುಟ್ಟುಕೊಂಡಿರ್ತಕ್ಕಂಥದ್ದು ಅನ್ನುವಂಥದ್ದು. ನಾವು ಮ್ಯಾಕ್ಸ್ ಮಿಲ್ಲರ್ ಅಂತಹ ಒಬ್ಬ ತತ್ವಜ್ಞಾನಿ ಇರ್ಬೋದು, ಅಥವಾ ರಿಸರ್ಚರ್ ಇರ್ಬೋದು, ಅಥವಾ ಐನ್ಸ್ಟೈನ್ ಅಂತಹ ಒಬ್ಬ ಮಹಾನ್ ಸೈಂಟಿಸ್ಟ್ ಇರ್ಬೋದು. ಇವರೆಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ನೋಡಿರ್ತಕ್ಕಂಥ ಒಂದು ಗ್ರಂಥ ಅಂತಂದ್ರೆ ಅದು ವೇದ. ಐನ್ಸ್ಟೈನ್ ಎಷ್ಟೋ ಕಡೆ ಹೇಳಿದ್ದುಂಟು ಅಂತ ನಾನು ಕೇಳಿದ್ದೇನೆ. ಏನು ಅಂತಂದ್ರೆ, ನನ್ನ ಮೂಲ ಸಿದ್ಧಾಂತಗಳನ್ನು ನಾನು ಹೇಳಬೇಕಾದ್ರೆ ನನಗೆ ಭಾರತದ ಮೂಲ ಗ್ರಂಥಗಳೇ ಕಾರಣ ಅಂತ ಆತ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಅಂದ್ರೆ ಅಂತಂತ ದೊಡ್ಡ ಸೈಂಟಿಸ್ಟ್ಗಳು ಕೂಡ ವೇದದಿಂದ ಏನನ್ನೂ ಕೂಡ ಸಾಧಿಸಬಹುದು ಅನ್ನೋದನ್ನ ತೋರಿಸಿ ಹೋಗಿದ್ದಾರೆ. ಹಾಗಾಗಿ ವೇದಗಳು ಅನ್ನುವಂಥದ್ದೇನಿದೆ, ಇವುಗಳು ನಮ್ಮ ಸನಾತನರ ಮೂಲ ಗ್ರಂಥಗಳು. ಹಾಗಾಗಿ ಇವತ್ತು ನಾವು ಆ ಮೂಲ ಗ್ರಂಥಗಳ ಕಡೆಗೆ ತಿರುಗಿ ನೋಡುವಂತಹ ಒಂದು ಅವಶ್ಯಕತೆ ಇದೆ. ಯಾಕೆಂದ್ರೆ ಅದರ ನಂತರದಲ್ಲಿ ಆ ವೇದಗಳಿಗೆ ನಾನಾ ರೀತಿಯಾದಂಥ ಅರ್ಥಗಳನ್ನ ಮಾಡಿಕೊಂಡು ಹೋಗುವಂತಹ ಪರಿಸ್ಥಿತಿ ಬಂತು. ಆಮೇಲೆ ಇವತ್ತು ಸಮಾಜಕ್ಕೆ ಒಂದು ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಸಂಸ್ಕೃತದಲ್ಲಿ ಇದೆ ವೇದಗಳು ಇರುವುದು ಸಂಸ್ಕೃತದಿಂದ. ಇವತ್ತು ಸಂಸ್ಕೃತದ ಅಧ್ಯಯನ ಅನ್ನುವಂಥದ್ದು ಮುಗಿದು ಹೋಗ್ಬಿಟ್ಟಿದೆ. ಇವತ್ತು ಸಂಸ್ಕೃತವನ್ನು ಅಧ್ಯಯನ ಮಾಡುವಂತಹ ವ್ಯವಸ್ಥೆಯೇ ನಮ್ಮಲ್ಲಿ ಇಲ್ಲ. ಆದ್ರಿಂದ ಏನಾಗಿದೆ ಅಂದ್ರೆ, ವೇದಗಳು ಅನ್ನುವಂಥದ್ದು ಜನಸಾಮಾನ್ಯರಿಂದ ಅತ್ಯಂತ ದೂರವಾಗಿ ಉಳಿದಿದೆ. ಎಲ್ಲೋ ಸಮಾಜದಲ್ಲಿ ಒಬ್ಬರು ಇಬ್ಬರು ವೇದವನ್ನ ಕಲಿತಾರೆ. ಆ ವೇದವನ್ನ ಕಲಿತಂತ ವ್ಯಕ್ತಿಗಳಿಗೂ ಕೂಡ ಅದರ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ. ಅವರು ಕೇವಲ ಮಂತ್ರವನ್ನ ಗಟ್ಟಿ ಹಾಕಿ ಪೂಜೆಗಳಲ್ಲಿ ಅದನ್ನ ಸ್ತೋತ್ರ ರೂಪದಲ್ಲಿ ಹೇಳುವಂತಹ ಒಂದು ವ್ಯವಸ್ಥೆ ಮಾತ್ರ ಇವತ್ತಿಗೆ ಉಳಿದಿದೆ. ಆದರೆ ವಾಸ್ತವಿಕವಾಗಿ ಇವತ್ತಿನ ಸಮಾಜ ಮತ್ತೊಮ್ಮೆ ವೇದಗಳ ಕಡೆಗೆ ತಿರುಗಿ ನೋಡಿದಲ್ಲಿ ಭಾರತ ವಿಶ್ವಗುರು ಆಗುವುದನ್ನ ಯಾರೂ ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲದಲ್ಲಿ ಭಾರತ ವಿಶ್ವಗುರು ಆಗಿತ್ತು. ಇಡೀ ಜಗತ್ತಿನ ವಿಶ್ವದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಭಾರತಕ್ಕೆ ಬಂದು ಜ್ಞಾನವನ್ನ ಪಡಿಬೇಕು ಅಂತ ಅವರು ಅನ್ಕೊಂಡಿದ್ರು. ತಕ್ಷಶಿಲಾ ಅನ್ನುವಂತಹ ಮಹಾನ್ ವಿಶ್ವವಿದ್ಯಾಲಯ, ನಲಂದ ಅನ್ನುವಂತಹ ಮಹಾನ್ ವಿಶ್ವವಿದ್ಯಾಲಯ, ಶಾರದಾ ಅನ್ನುವಂತಹ ಮಹಾನ್ ವಿಶ್ವವಿದ್ಯಾಲಯ, ಇಡೀ ಜಗತ್ತಿಗೆ ಬೆಳಕನ್ನ ಕೊಟ್ಟಿರ್ತಕ್ಕಂಥ, ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವಿಶ್ವವಿದ್ಯಾಲಯಗಳು ಇರೋದು ಎಲ್ಲಿ ಅಂತಂದ್ರೆ ಅದು ಭಾರತದಲ್ಲಿ. ಯಾಕಾಗಿ ಇತ್ತು ಅಂತಂದ್ರೆ ಭಾರತೀಯರ ಕೈಯಲ್ಲಿ ವೇದ ಇತ್ತು. ವೇದವನ್ನ ಇಟ್ಟುಕೊಂಡು ಅವರು ಅಂತಹ ಮಹಾನ್ ಜ್ಞಾನಗಳನ್ನ ಪಡೆದಿದ್ರು. ಇವತ್ತು
ಭಾರತ ಯಾಕೆ ಹಿಂದೆ ಬೀಳ್ತಾ ಇದೆ ಅಂದರೆ ನಾವು ನಮ್ಮ ಮೂಲ ಗ್ರಂಥಗಳನ್ನು ಕೈ ಬಿಟ್ವಿ, ಮೂಲ ಜ್ಞಾನವನ್ನು ಕೈ ಬಿಟ್ವಿ. ಹಿಂದೆ ಇರತಕ್ಕಂಥ ಮಹಾನ್ ತಪಸ್ವಿಗಳಾಗಿರ್ತಕ್ಕಂಥ ನೂರಾರು ಋಷಿಗಳು ಮುನಿಗಳು, ಸಾವಿರಾರು ಋಷಿಗಳು ಮುನಿಗಳು, ಅವರು ತಮ್ಮ ಇಡೀ ಜೀವಮಾನವನ್ನ ರಿಸರ್ಚ್ ಮಾಡಿ, ಜೀವಮಾನವನ್ನ ತಪಸ್ಸನ್ನ ಮಾಡಿ, ಜೀವಮಾನದಲ್ಲಿ ಅವರ ಸತ್ಯವನ್ನ ಕಂಡುಹಿಡ್ಕೊಂಡು, ಈ ಜಗತ್ತಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ತಿಳ್ಕೊಂಡು ತ್ರಿಕಾಲಜ್ಞಾನಿಗಳಾಗಿ ಅವರು ಆ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟು ಹೋಗಿದ್ದಾರೆ. ಅಂಥ ಗ್ರಂಥಗಳನ್ನು ನಾವು ಇವತ್ತು ಉಪೇಕ್ಷೆ ಮಾಡಿಕೊಂಡು ಏನಾಗಿದೆ ಅಂತಂದ್ರೆ ನಾವು ಇವತ್ತಿಗೆ ಅಜ್ಞಾನದಲ್ಲಿ ಬಿದ್ದಿದ್ದೇವೆ. ಈಗ ಕಂಡಂತೆ ಈಗ ಧರ್ಮ ಅಂತಂದ್ರೆ ಏನು ಅಂತಂದ್ರೆ ಅದರಲ್ಲೂ ಸನಾತನ ಧರ್ಮದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಯಾರಿಗೆ ಹೇಗೆ ತೋಚತ್ತೆ ಹಾಗೆ ಮಾಡುವುದೇ ಸನಾತನ ಧರ್ಮ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಸನಾತನ ಧರ್ಮ ಅಂತಂದ್ರೆ ಅತ್ಯಂತ ವೈಜ್ಞಾನಿಕವಾಗಿ ಬದುಕುವಂತಹ ಧರ್ಮಕ್ಕೆ ಸನಾತನ ಧರ್ಮ ಅಂತಾರೆ. ಆದರೆ ಅತ್ಯಂತ ಸೈಂಟಿಫಿಕಲಿ ನೀವು ಜೀವನ ಮಾಡ್ತೀರಿ ಅಂತಂದ್ರೆ ಅದು ನೀವು ಸನಾತನೀಯರು. ಹಾಗಾಗಿ ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥ ಜೀವನ ಪದ್ಧತಿಯನ್ನು ಹೇಳಿಕೊಡುವಂತಹ ಸನಾತನ ಧರ್ಮದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಹುಟ್ಟಿದ್ದೇವೆ. ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸೌಭಾಗ್ಯ ಬಹುಶಃ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಾವು ಹೇಳ್ತೇವೆ, ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಮೂಢನಂಬಿಕೆಗಳು. ವಾಸ್ತವಿಕವಾಗಿ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಮೂಢನಂಬಿಕೆ ಅಂತ ಒಂದು ಕಡೆಯಲ್ಲಿ ಅನಿಸಿದ್ರು ಕೂಡ ಅದು ಒಂದಲ್ಲ ಒಂದು ದಿವಸ ಸೈನ್ಸ್ ಅಂತ ಹೇಳಿ ಅದು ಏನಾಗತ್ತೆ, ಪ್ರೂವ್ ಆಗತ್ತೆ. ನಮ್ಮಲ್ಲಿ ಏನಿತ್ತು, ಏಕಾದಶಿಯ ವ್ರತವನ್ನ ಮಾಡುವುದು ಮೂಢನಂಬಿಕೆ ಅಂತಿತ್ತು. ಇವತ್ತು ಸೈನ್ಸ್ ಹೇಳ್ತಾ ಇದೆ ಏಕಾದಶಿಯನ್ನು ಮಾಡೋದ್ರಿಂದ ಕ್ಯಾನ್ಸರ್ ಸೆಲ್ಸ್ಗಳು ಸಾಯ್ತಾವೆ ಅಂತ. ಹಾಗೆ ಒಂದು ಕಾಲದಲ್ಲಿ ಆಯುರ್ವೇದ ಅನ್ನುವಂಥದ್ದು ಏನಪ್ಪಾ, ಗಿಡ ಸೊಪ್ಪು ಸೊದೆಗಳನ್ನ ತಿಂದುಬಿಟ್ರೆ ಆರೋಗ್ಯ ಸಿಗತ್ತಾ ಅಂತ ಕೇಳೋರು ಇವತ್ತು ಇಡೀ ಜಗತ್ತು ಆಯುರ್ವೇದದ ಕಡೆ ಹೋಗ್ತಾ ಇದೆ. ಒಂದು ಕಡೆ ಎಲ್ಲೋ ಒಂದು ಕಡೆ ಧ್ಯಾನ ಮಾಡಿಬಿಟ್ರೆ ಏನು ಜಗತ್ತೆಲ್ಲ ಸಿಗತ್ತಾ ಅಂತ ಕೇಳೋರು ಇವತ್ತು ಯೋಗವನ್ನ ಮಾಡ್ತಾ ಇದ್ದಾರೆ, ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಇಡೀ ಜಗತ್ತು ನಮ್ಮ ಕಡೆ ಬರ್ತಾ ಇದೆ. ಅದರ ಅರ್ಥ ಏನು ಅಂದ್ರೆ ಇವು ಎಲ್ಲವುಗಳು ಬಂದಿದ್ದು ಎಲ್ಲಿಂದ? ವೇದದಿಂದ. ನಮ್ಮ ಆಯುರ್ವೇದ, ನಮ್ಮ ಶಿಲ್ಪಶಾಸ್ತ್ರ, ನಮ್ಮ ತತ್ವಶಾಸ್ತ್ರ, ನಮ್ಮ ಏನು ಯೋಗ ಇದೆ, ಇವು ಎಲ್ಲವುಗಳಿಗೆ ಮೂಲವಾಗಿರ್ತಕ್ಕಂಥ ವೇದ. ಅಂತಹ ವೇದವನ್ನ ನಾವು ನಮ್ಮ ಮೂಲ ಗ್ರಂಥಗಳು ಅಂತ ಉಪಯೋಗಿಸಿಕೊಂಡು ಅದರಿಂದ ನಾವು ಜಗತ್ತಿಗೆ ವಿಶ್ವಕ್ಕೆ ಜ್ಞಾನವನ್ನ ಕೊಡುವ ರೀತಿಯಲ್ಲಿ ನಾವೆಲ್ಲರೂ ಸಾಗಬೇಕಾದಂತಹ ಅನಿವಾರ್ಯತೆ ಇವತ್ತಿಗೆ ಇದೆ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ಹಾಗೂ ಎಲ್ಲರೂ ಕೂಡ ಸಾಧ್ಯವಾದಷ್ಟು ವೇದಗಳನ್ನು ಓದಿ ನಂತರ ತಾವು ತಮ್ಮ ಅಭಿಪ್ರಾಯವನ್ನ ಬದಲಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿಮಗೆ ಬಂದೇ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಒಂದು ವಿಷಯ ಎಷ್ಟು ಮಾತಾಡಿದ್ರೂ ಮುಗಿದೇ ಇರತಕ್ಕಂಥ ವಿಷಯ. ಮುಂದೆ ಮತ್ತೆ ಅದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನ ನಾವು ಹಂಚಿಕೊಳ್ಳೋಣ. ಖಂಡಿತ ಗುರುಜಿ, ಯಾಕೆಂದ್ರೆ ನೀವು ಎಲ್ಲ ರೀತಿಯ ಎಕ್ಸಾಂಪಲ್ಸ್ ಕೂಡ ತಗೊಂಡು ಹೇಳಿದ್ರಿ. ಐನ್ಸ್ಟೈನ್ ಇಂದ ಹಿಡಿದು ಐನ್ಸ್ಟೈನ್ ಅವರ ರಿಸರ್ಚ್ ಮಾಡಬೇಕಾದ್ರೆ ಅವಾಗ ಅವ್ರಿಗೆ ಅನಿಸಿ ಹೇಳ್ತಾರೆ ದರ್ ಇಸ್ ಸಮಥಿಂಗ್ ಬಿಹೈಂಡ್ ಸೈನ್ಸ್ ಅಂತ. ಅದಾದ್ಮೇಲೆ ಮ್ಯಾಕ್ಸ್ ಮಿಲ್ಲರ್ ಅವರು ವಿದೇಶದಿಂದ ಬಂದ ಸಾಕಷ್ಟು ಜನರ ಎಕ್ಸಾಂಪಲ್ ಕೂಡ ತಗೊಂಡ್ರಿ. ಸೊ ಇವು ಎಲ್ಲರ ಉತ್ತರ ಹೋಗೋದು ಮತ್ತೆ ವೇದಕ್ಕೆ, ಅಲ್ಲಿ ಎಲ್ಲರೂ ಉತ್ತರವನ್ನ ಕಂಡ್ಕೊಂಡಿರುವಂಥದ್ದು. ಇದನ್ನ ತುಂಬಾ ಅದ್ಭುತವಾಗಿ ವಿವರಣೆ ಕೊಟ್ಟು ಹೇಳಿದಿರಿ. ಇದು ಅಂದ್ರೆ ಯಾವ ಧರ್ಮ ಜಾತಿ ಅಂತಲ್ಲ, ಪ್ರತಿಯೊಬ್ಬ ಭಾರತೀಯನಿಗೂ ಇದು ಹೆಮ್ಮೆ ವೇದ ಅನ್ನೋದು. ಅದ್ರ ಬಗ್ಗೆ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಜ್ಞಾನವನ್ನ ಹಂಚಿಕೊಂಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದ. ಇದಾಗಿತ್ತು ಭಕ್ತಿ ಶಕ್ತಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.